50 ದಿನಗಳ ಕಾಲಾವಕಾಶವನ್ನು ಕೇಳಿದಂತಹ ನರೇಂದ್ರ ಮೋದಿ ನೋಟ್ ಬ್ಯಾನ್ ಆದ ಬಳಿಕ ಸಾಕಷ್ಟು ಕುತೂಹಲವನ್ನು ಮೂಡಿಸಿತ್ತು. ಈಗ ಜನ ಸ್ವಲ್ಪ ಅವರ ಮೇಲೆ ಮೊಗ್ಗುಮಾಗಿದ್ದಾರೆ. ನೋಟ್ ಬ್ಯಾನ್ ಬಳಿಕ ನಿನ್ನೆ ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಮೋದಿ ಎಟಿಎಂ ಬ್ಯಾಂಕ್ಗಳಲ್ಲಿ ನೋಟ್ಗಳ ಪೂರೈಕೆ ಮತ್ತು ನೋಟ್ ಡ್ರಾ ಮಿತಿ ವಾಪಸ್ ಸೇರಿದಂತೆ ಜನ ಇಟ್ಟಿದ್ದ ಹಲವು ನಿರೀಕ್ಷೆಗಳನ್ನು ಹುಸಿಗೊಳಿಸಿದ್ದಾರೆ. ಸುಮಾರು 45 ನಿಮಿಷ ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಮೋದಿ ಕಪ್ಪು ಹಣದ ವಿರುದ್ಧ ಮತ್ತಷ್ಟು ಕಠಿಣ ಕಾನೂನು ತರುವುದಾಗಿ ಬೇನಾಮಿದಾರರಿಗೆ ಬಿಸಿ ಮುಟ್ಟಿಸಿದರು. ಜೊತೆಗೆ ಕೆಲವೊಂದು ಹೊಸ ಯೋಜನೆಗಳನ್ನು ಕೂಡ ಘೋಷಿಸಿದರು. ಹಾಗಾದರೆ ಮೋದಿ ಅವರ ಭಾಷಣದ ಹೈಲೈಟ್ಸ್ ಅನ್ನು ನೋಡೋದಾದರೆ, ಗರ್ಭಿಣಿಯರ ಅಕೌಂಟ್ಗೆ 6,000 ರೂಪಾಯಿ ಹಣ, ಆಸ್ಪತ್ರೆ ವೆಚ್ಚ, ಪೌಷ್ಟಿಕ ಆಹಾರಕ್ಕಾಗಿ ಹಣ ಸಂದಾಯ, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಹೊಸ ಮನೆ ನಿರ್ಮಾಣಕ್ಕೆ ಸಾಲ, 9 ಲಕ್ಷ ರೂಪಾಯಿ ಗೃಹ ಸಾಲಕ್ಕೆ ಶೇಕಡ 4% ಬಡ್ಡಿ ರಿಯಾಯಿತಿ, 12 ಲಕ್ಷ ರೂಪಾಯಿ ಸಾಲಕ್ಕೆ ಶೇಕಡ 3% ಬಡ್ಡಿ ರಿಯಾಯಿತಿ, ಹಣ ಠೇವಣಿ ಇಡುವ ಹಿರಿಯ ನಾಗರಿಕರಿಗೆ ಶೇಕಡ 8% ಬಡ್ಡಿ, 10 ವರ್ಷಗಳ ಅವಧಿಯ ಠೇವಣಿಯ ಮಿತಿ 7.5 ಲಕ್ಷಕ್ಕೆ ಅನ್ವಯ, 3 ಕೋಟಿ ಕಿಸಾನ್ ಕಾರ್ಡ್ಗಳನ್ನು ರೂಪೇ ಕಾರ್ಡ್ಗಳಾಗಿ ಬದಲಾವಣೆ, ಸಣ್ಣ ಉದ್ದಿಮೆಗಳು ಪಡೆಯುವ 2 ಕೋಟಿ ರೂಪಾಯಿ ಸಾಲಕ್ಕೆ ಸರ್ಕಾರವೇ ಖಾತ್ರಿ, ಸಣ್ಣ ಉದ್ದಿಮೆಗಳ ನಗದು ಸಾಲ ಮಿತಿ ಶೇಕಡ 20ರಿಂದ 25ಕ್ಕೆ ಏರಿಕೆ, ರೈತರ ಹಿಂಗಾರು ಬಿತ್ತನೆ ಸಾಲದ 2 ತಿಂಗಳ ಬಡ್ಡಿಯನ್ನು ಸರ್ಕಾರವೇ ಪಾವತಿ ಮಾಡುತ್ತೆ. ಇದೆಲ್ಲವೂ ಕೂಡ ಅವರ ಭಾಷಣದ ಹೈಲೈಟ್ಸ್ ಆಗಿತ್ತು. ಆದರೆ ಮೋದಿ ಭಾಷಣವನ್ನು ಕಾಂಗ್ರೆಸ್ ಟೀಕೆ ಮಾಡಿದೆ. 50 ದಿನಗಳ ಬಳಿಕ ಎಷ್ಟು ಕಪ್ಪು ಹಣ ಜಮೆಯಾಗಿದೆ ಅನ್ನೋದ್ರ ಬಗ್ಗೆ ತುಟಿಗೆ ಬಿಚ್ಚಿಲ್ಲ. ನೋಟ್ ಬ್ಯಾನ್ನಿಂದಾಗಿ ಆರ್ಥಿಕತೆ ಪಾರ್ಶ್ವವಾಯು ಹೊಡೆದಂತಾಗಿದೆ ಅಂತ ಕಾಂಗ್ರೆಸ್ ಟೀಕಿಸಿದೆ. ನವೆಂಬರ್ 8ನೇ ತಾರೀಕು ಅತ್ಯಂತ ಗಂಭೀರವಾಗಿದ್ದಂತಹ ದಿನ. ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ದೇಶದ ಮುಂದೆ ಒಂದು ವಾಗ್ದಾನವನ್ನು ಕೊಟ್ಟರು. 500 ಮತ್ತು 1000 ರೂಪಾಯಿ ಮುಖಬೆಲೆಯ ನೋಟು. कभी कभी लगता है आज भी दुनिया के कई समृद्ध देश हैं, पढ़े लिखे फॉरवर्ड कंट्रीज हैं, उनको जब पता चलता है कि हिंदुस्तान में